ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರುತು ಅರಿತ ಜಾಗ, ಕನಸುಗಳ ಜೊತೆಗೆ ನಡೆದ ಜಾಗ, ಸ್ನೇಹಿತರ ಪ್ರೀತಿ ಪಡೆದ ಜಾಗ. ಎಲ್ಲರೂ ಒಂದೇ, ಇಲ್ಲಿ ಮೇಲೂ ಕೀಳಿಲ್ಲ, ಜ್ಞಾನದ ಹಸಿರಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು, ತಾಯಿಗೂ ಪಾಠ ಹೇಳಿ. ಮಾಡ್ತಾರಲ್ಲ ಆ ಥರ ಇರ್ತದೆ ನಿಲು ಅದನ್ನ ಎರಡು ಪಟ್ ಮಾಡ್ಬೇಕು. ಎರಡು ಮಾಡಿಬಿಟ್ಟು ನೋಡ್ಕೊಂಡು ಒಂದು ಗಂಟೆ ಹಾಕ್ಬೇಕು ಇದು. ಆಮೇಲೆ ಇದನ್ನೇನು ಮಾಡ್ಬೇಕು, ಇದ್ರ ಮೇಲೆ ಫೋಲ್ಡ್ ಮಾಡಬೇಕು, ಇದನ್ನು ಡಿವೈಡ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಇದು ಮಾಡ್ತಾ ಹೇಳಿದಾಗ ಬರಬಾರ್ದು. ನೋಡಿ ಗೊತ್ತಾಯ್ತಾ? ಈ ಥರ ಈಗ ಏನಾದರೂ ತಿಳಿಸ್ಬಿಟ್ರೆ ಅಬ್ಜೆಕ್ಟು ಇಷ್ಟೇ ಆಗುತ್ತೆ. ಈ ಗಂಟು ಸ್ಲಿಪ್ ಆಗಬಾರ್ದು. ಸ್ಲಿಪ್ ಆಯಿತು ತಪ್ಪದು. ಇದು ಬೋಲಾನ್ ಬೈಟು, ಬೋಲಾನ್ ಬೈಟ್ ಅವಾಗ ಹಾಕಿ ಆಯ್ತಲ್ಲ. ಹಗ್ಗ ನೋಡ್ಕಲ್ಲ ಇದು ಶಿಕ್ಷಾಂಕ್ ನಾಟ್. ಹಗ್ಗ ಕಟ್ಟಾಗಿರೋ ಸೆಂಟ್ರಲ್ಲಿ ಆಯ್ತಾ, ಕಟ್ಟಾಗಿರಾಗ ಸೆಂಟರ್ ಬರುತ್ತೆ, ಮತ್ತೆ ಕವರ್ ಆಗಿರುತ್ತೆ. ಇಷ್ಟು ಮಾಡಿಬಿಟ್ಟು ಈ ನಿಧಾನಕ್ಕಾಗಿ ಏನು ಮಾಡ್ತೀವಿ ಗೊತ್ತಾ, ಇಷ್ಟು ಹಿಡ್ಕೊಂಡು ಒಂದೇ ಹಗ್ಗನ ಹಿಡಿದು ಬರ್ಬೇಕು. ಯಾರು ಬರ್ಬೇಕಾದ್ರೆ ನೀವು ಇದನ್ನು ಹಿಡಿದು ಜೊಗ್ಗು ನಿಮಗೆ ಬರಲ್ಲ ಆಯಿತಾ, ಬರ್ಬೋದು. ಏನು ಬೇಕಾದ್ರೂ ಹಿಂಗೆ ಹಿಡ್ಕೊಂಡು ಬರ್ಬೋದು. ಜಸ್ಟ್ ಸಪೋರ್ಟಿಗೆ ಅಷ್ಟೇ. ಇದು ಜೊಗ್ಗು ಹಿಂಗೆ ಮಾಡ್ಕೊಂಡು ಸುಮಾರಾಗಿ ಮಾಡ್ಬೋದು ನಾವು. ಇಷ್ಟು ಮಾಡ್ಬೋದು. ಬಟ್ ನೀವು ಕೆಳಗೆ ಬಂದ ಮೇಲೆ ಎರಡು ಹಗ್ಗನ ಮುಚ್ಬೋದು. ಕೆಳಗಡೆ ನಿಂತ್ಕೊಂಡು ನಿಧಾನ ಕೂತ್ಕೊಂಡು. ಇದು ತಮಿಳ್ನಾಡು. ಈ ಎಳೆಗಳನ್ನ ಉಚ್ಚಲಾರ್ದಂಗೆ ಕೊನೆಗೆ ಹಾಕುವಂಥ ಹಗ್ಗ ತುಡಿಗೆ ಹಾಕುವಂಥ ಗಂಟೆ ಇದು ತಮಿಳ್ನಾಡು. ಇದು ಅಂದರೆ ಹಗ್ಗ ತಮಿಳ್ನಾಡಿಗಿಂತ ಗಟ್ಟಿಯಾಗಿರುವಂಥ ನಾಟಿದು. ಇದು ಮೊದಲು ಎಡಗೈ ಮೇಲೆ ಬಲಗೈ ಹಾಕಬೇಕು. ಅದನ್ನು ಒಳಗಡೆ ಪ್ರಾಪಿಂಗ್ ಮಾಡಿಕೊಂಡು ಆಮೇಲೆ ಬಲಗೈ ಮೇಲೆ ಎಡಗೈ ಹಾಕಿ ಒಳಗಡೆ ಪ್ರಾಪಿಂಗ್ ಮಾಡಿಕೊಂಡು ಈ ಥರ ಆದಾಗ ಫಿಗರ್ ಆಫ್ ಏಟ್. ಇದು ರಿಕ್ ನಾಟ್ ಅಂತೇಳಿ ಕರಿತೀವಿ. ಡಾಕ್ಟರ್ ನಾಟ್ನ ಅಂತ ಕರಿಬೋದು. ಎರಡು ಸಮದ ಪಗ್ಗಗಳ ಜೋಡಣೆ ಮಾಡೋದನ್ನು ಇದು ಯೂಸ್ ಮಾಡ್ತೀವಿ ನಾವು. ಆಮೇಲೆ ಇದು ಚೇರ್ ನಾಟ ಅಂತೇಳಿ, ಒಂದು ಒಳಗಡೆ ಟರ್ನು ಹೊರಗಡೆ ಟರ್ನು, ಒಂದು ಒಳಗಡೆ ಟರ್ನು. ಈ ರೀತಿ ಒಳಗಡೆ ತೊಗೊಂಡು ಇದನ್ನು ಹೊರಗಡೆ ಈ ರೀತಿ ತೊಗೊಂಡಾಗ ಪ್ರಾಪಿಂಗ್ ಬರುತ್ತೆ. ಈ ರೀತಿ ಅಂದರೆ ರೆಸ್ಕ್ಯೂ ಟೈಮಲ್ಲಿ ಐರೇಜ್ ಬಿಲ್ಡಿಂಗಿಂದ ನಾವು ಕ್ಯಾಜುಲಿಟಿ ನಿಲ್ಸೋಕ್ಕೆ ಚೇರ್ ಥರ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಇರುತ್ತದೆ. ಈ ಥರ ಆಫೀಸ್ ಹಾಕೋಬೇಕು. ಇದು ಉಚ್ಚಲಾರ್ದಂಗೆ ಈ ಕಡೆ ಒಂದು ಈ ಕಡೆ ಒಂದು ಆಫೀಸ್ ಹಾಕ್ಕೊಂಡು ಇದು ಚೇನಾಟ ಅಂತೇಳಿ ಕರಿತೀವಿ. ಇದು ಬಾಡಿ ಬೋಲೈನ. ಅದು ಎಡಗೈ ಮೇಲೆ ಬಲಗೈ ಹಾಕ್ಕೊಂಡು ಒಳಗಡೆ ತೊಗೊಂಡು ಈ ಕೆಳಗಡೆ ಇದು ಕೆಳಗಡೆ ರೋಡ್ ಕೆಳಗಡೆ ಬಂದು ಒಳಗಡೆ ತೊಗೊಂಡು ಈಗ ಎಳಗಡೆ ಹಿಡ್ಕೊಂಡು ಈ ರೀತಿ ಎಳೆದಾಗ ಬಾಡಿ ಬೋಲೈನ್. ಬೋಲೈನ್ ಯಾವತ್ತೇ ಬಂದರೂ ಈ ಥರ ಯು ಶೇಪಲ್ಲಿ ಇರಬೇಕಿದು. ಬೋಲೈನ್ನ 3 ಥರ ಇದ್ದಾವೆ. ಯು ಶೇಪಲ್ಲಿ ಬರಬೇಕು. ಒಂದು ಅಬ್ಜೆಕ್ಟು ಅಂದರೆ ಬಾಡಿ ಹಾಕೋತೀವಿ. ಆಗಲೇ ತೋರಿಸಿದ್ದು ಇದು ವಸ್ತುಗಳೇ ಹಾಕೊಂಡು ಬರೋದು ತುಂಬೋಕ್ಕೆ ಈ ರೀತಿ ತೊಗೊಂಡು ಒಳಗಡೆ ತೊಗೊಂಡು ಇದನ್ನು ಈ ರೀತಿ ಎಳೆದಾಗ ಡ್ರಾಪಿಂಗ್ ಟರ್ನ್ ಬರುತ್ತೆ. ಡ್ರಾಪಿಂಗ್ ಟರ್ನ್ ಕೆಳಗಡೆ ತೊಗೊಂಡು ಈ ರೀತಿ ಒಳಗಡೆ ತೊಗೋಬೇಕು. ಅಬ್ಜೆಕ್ಟು ಇದು ಬರೋ ತುಂಡುಗಳು ಹಾಕುವಂಥ ಗಂಟು ಈ ರೀತಿ ಒಳಗಡೆ ತಗೊಂಡು ಈ ರೀತಿ ಎಳೆದಾಗ ಈ ರೀತಿ ಡ್ರಾಪಿಂಗ್ ಟರ್ನ್ ಬರುತ್ತೆ. ಒಂದು ಅದ್ರ ಕೆಳಗಡೆ ತೊಗೊಂಡು ಈ ಒಂದು ತುದಿಯಲ್ಲಿ ಹಾಕಿದಾಗ ಒಳಗಡೆ ಬರುತ್ತೆ. ಈ ರೀತಿ ಎರಡು ಹಿಡ್ಕೊಂಡು ಹಿಂಗೆ ಇಳಿಬೇಕು. ಇದು ಬೋಲೈನ್ದ ಅಬ್ಜೆಕ್ಟ್. ಇದು ರನ್ನಿಂಗ್ ಬೋಲೈನು. ಈ ರೀತಿ ಪ್ರಾಪಿಂಗ್ ಮಾಡಿಕೊಂಡು 4 ಹಂತದಲ್ಲಿ ಇದು ಒಳಗಡೆ ಏರಿಸಿ
ಇದು ಈ ಥರ ಕೆಳಗಡೆ ತಗೊಂಡು ಮತ್ತೆ ರಿಟರ್ನ್ ಇದ್ರೆ ತುದಿಯಲ್ಲೇ ಬಂದಾಗ ಈ ರೀತಿ ಹಾಕೋದು. ಇದು ರನ್ನಿಂಗ್ ಬಾಲ್ ಸ್ಕು ನಾಟ ಅಂತೇಳಿ ಕನ್ನಡದಲ್ಲಿ ಜಗಡಿ ನಾಟ ಅಂತೇಳಿ ಕರಿತೀವಿ. ಅಂದರೆ ನಮಗೆ ನಾವೇ ರಕ್ಷಣೆ ಮಾಡ್ಕೊಳಕ್ಕಂತ ಇರ್ತಕ್ಕಂಥ ಗಂಟೆಗಳು. ಮೊದಲು ಈ ರೀತಿ ತಗೋಬೇಕು, ತಗೊಂಡು ಇದನ್ನ ಹೊರಗಡೆ ತಗೋಬೇಕು, ಆಮೇಲೆ ಇದನ್ನ ಎಳ್ಕೋಬೇಕು, ಎಳ್ಕೊಂಡು ತಿರುಗಿ ಒಳಗಡೆ ಹಾಕೋಬೇಕು, ಹಾಕ್ಕೊಂಡು ಮತ್ತೆ ಈ ರೀತಿ ಇದೇ ಥರ ಬರುತ್ತೆ. ಇರುತ್ತೆ ಈ ಥರ ಬರುತ್ತೆ. ಲಾಸ್ಟ್ ನಾವು ಕೆಳಗೆ ಇರೋ ತಕ್ಷಣ ಇದು ಕಳ್ಕೊಂಡು ಹೋಗುತ್ತೆ. ಶಿಕ್ಷೆ ಅಂಕಿದು ಅಂದರೆ ಹಗ್ಗ ತುಂಡಾಗಿರುತ್ತೆ, ಅದನ್ನು ಸಪೋರ್ಟಿಗವಾಗಿ ತೆಗ್ತಕ್ಕಂಥ ನಾಟಿದು ಶಿಕ್ಷೆ ಅಂತೇಳಿ. ಟಿಂಬರ್ ಇಚ್ ಇದು ಈ ರೀತಿ ತೊಗೊಂಡು ಈ ರೀತಿ ಒಳಗಡೆ ಪಾಪಿಂಗ್ ಮಾಡ್ಕೊಂಡು ಕೆಳಗಡೆ ಮತ್ತೆ ಯಾವುದ್ರಿಂದ ತೊಗೊಂಡಿರ್ತವಲ್ಲ ಅದ್ರ ಕೆಳಗಡೆನೇ ಪಾಪಿಂಗ್ ಮಾಡ್ಕೊಂಡು ತೊಗೋಬೇಕು. ಈಗ ಸುತ್ಕೊಂಡು ಇನ್ನೂ ಒಂದು 4 ಇಂದ 5 ತನಕ ಸುತ್ತಬೇಕು. ಸುತ್ಕೊಂಡು ಈ ರೀತಿ ಇಳಬೇಕು, ಗಟ್ಟಿಯಾಗಿರುತ್ತೆ ಈ ರೀತಿ. ಇದನ್ನು ಡಯಾಗ್ನಲ್ ಲ್ಯಾಸಿಂಗ್ ಬಳಸ್ತೀವಿ ನಾವು. ಲ್ಯಾಸಿಂಗಲ್ಲಿ 3 ಕ್ಲೋಯಿಚ್ ಹಾಕ್ತೀವಿ, ಅದಕ್ಕೆ ಡಯಾಗ್ನಲ್ ಲ್ಯಾಸಿಂಗ್ ಒಂದಿದು ಟಿಂಬರ್ ಇಚ್ ಹಾಕೋದು. ಇದು ಕ್ಲೋಯಿಚ್ ಅಂತೇಳಿ ಕರಿತೀವಿ. ಆಮೇಲೆ ರೋಲಿಂಗ್ ಕಿಚ್ ಅಂತೇಳಿ ಒಂದು ಕ್ಲೋಯಿಚ್ ಹಾಕೋಬೇಕು. ಕ್ಲೋಯಿಚ್ ಹಾಕೊಂಡು ಆಮೇಲೆ ಒಂದು 4 ಇಂಚ್ ಹಾಕೋಬೇಕು. ರೋಲಿಂಗ್ ಕಿಚ್ ಅಂತೇಳಿ ಕಣ್ಣು ತೊಗೋಬೋದು. ಹೊಳೆಯಲ್ಲಿ ಅಥವಾ ನದಿಯಲ್ಲಿ ಬಿದ್ದವರಿಗೆ ಸೇಫ್ ಮಾಡುವಂಥ ನಾಟ ಇದು. ಈ ಥರ ಪಾಪಿಂಗ್ ಮಾಡಿ ಕೊನೆ ಗಂಟೆ ಬರುತ್ತೆ. ಆ ಗಂಟೆ ಎಷ್ಟಾಗ ಅವ್ರು ಹಿಡ್ಕೋತಾರೆ, ನಾವು ಹಿಡಿಯೋಕ್ಕಾಗುತ್ತೆ.